ಕೇಂದ್ರದ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿ ಜಿಲ್ಲೆ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಣ್ಣ ಎಸ್ ನಾಡಗೇರಿ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಏಮ್ಸ್ ನೀಡಬೇಕು, ರಾಷ್ಟ್ರೀಯ ಹೆದ್ದಾರಿಗಳು ಸಮರ್ಪಕ ಸರಿಯಾಗಿ ಮಾಡಿಸಬೇಕು, ಸೂಕ್ತ ರೈಲು ಸೇವೆಗಳನ್ನು ವಿಮಾನ ಸಂಚಾರ ಪುನರಾರಂಭ ಮಾಡಬೇಕು ಎಂದು ತಿಳಿಸಿದರು. ಫೆಬ್ರವರಿ 1 ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತದೆ. ಆ ಬಜೆಟ್ ಮಂಡನೆಯಾದಾಗ ನಮ್ಮ ಕಲಬುರಗಿ ಹಲವು ಬೇಡಿಕೆಗಳು ಈಡೇರಿಸಿದೆ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದು 11 ವರ್ಷದಿಂದ ಕಲಬುರಗಿಗೆ ಯಾವುದೇ ಇರ್ತಕ್ಕಂಥ ಯೋಜನೆಗಳು ಬಂದಿಲ್ಲ. ಮತ್ತು ಕೆಲವು ಯೋಜನೆಗಳು ರದ್ದಾಗಿವೆ, ಕೆಲವು ಯೋಜನೆಗಳು ಸ್ಥಳಾಂತರಗೊಂಡವು. ನಾವು ಪ್ರತಿ ವರ್ಷ ನಮ್ಮ ಸಂಘಟನೆ ಆರಂಭವಾಗಿ 6 ವರ್ಷ ಮುಂದೆ 7ನೇ ವರ್ಷದಿಂದ ಪ್ರತಿ ವರ್ಷ ಬಜೆಟಲ್ಲಿ ನಾವು ಮನೆ ಮಾಡೋದು ವಿಭಿನ್ನವಾಗಿ ಹೋರಾಟ ಮಾಡಿದ್ವಿ. ಈಗ ರಕ್ತದ ಪತ್ರ ಕೊಟ್ಟಿವಿ, ಜೊತೆ ಬೊಬ್ಬೆ ಪ್ರತಿಭಟನೆ ಮಾಡೀವಿ, 60 ಮನೆ ಪ್ರತಿಭಟನೆ ಮಾಡೀವಿ, ಮನೆಯನ್ನು ಕೊಟ್ಟಿವಿ, ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡೀವಿ. ಅದರಲ್ಲೂ ಕೇಂದ್ರ ಸರ್ಕಾರ ನಮ್ಮದು ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಅಂತಂದ್ರೆ ಮತದಾಯ ಗಮನ ತೋರಿಸ್ತಾರೆ. ಈ ಮತದಾಯ ಗಮನ ತೋರಿಸೋದು ಬಂದ್ ಮಾಡಿ ನಮಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ. ಮೊದಲನೇದಾಗಿ ಕಲಬುರಗಿ ಏಮ್ಸ್ ಕೊಡಬೇಕು. ಕಲಬುರಗಿ ಏಮ್ಸ್ ಯಾಕೆ ಕೊಡಬೇಕಪ್ಪ ಅಂತಂದ್ರೆ 2018ದಾಗ ಕೇಂದ್ರ ಸರ್ಕಾರದೇ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಟಿ ಶಿಫಾರಸು ಮಾಡ್ಯಾರ. ಏನು ಮಾಡ್ಯಾರ ಅಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಏನು ESI ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ಅವ ಅವಕ್ಕೆ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಏಮ್ಸ್ ಆಸ್ಪತ್ರೆ ಮಾಡ್ಬೇಕಂತೇಳಿ 2018ದಾಗ ಪಾರ್ಲಿಮೆಂಟ್ರಿ ಅಕೌಂಟ್ಸ್ ಕಮಿಟಿ ಹೇಳ್ಯಾರ. ಅದಾದ ನಂತರ 2020ದಾಗ ಮದ್ರಾಸ್ ಹೈಕೋರ್ಟ್ ಕೂಡ ಅದೇ ಸೇಮ್ ಇದ್ರ ಇಶ್ಯೂ ಮೇಲೆ ಜಜ್ಮೆಂಟ್ ಮಾಡ್ಯಾರ. ಆಲ್ ಓವರ್ ಇಂಡಿಯಾದಾಗ ಏನು ESI ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಏನವ ಅವು ಮೇಲ್ದರ್ಜೆಗೇರಿಸಿ ಏಮ್ಸ್ ಮಾಡಬೇಕು ಅಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಜಡ್ಜ್ಮೆಂಟ್ ಮಾಡ್ಯಾರ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಏನು ಸಮಿತಿ ಆಗಿತ್ತು, ನಂಜುಂಡಪ್ಪ ವರದಿ ಸಮಿತಿ. ಆ ನಂಜುಂಡಪ್ಪ ಸಮಿತಿದಾಗೂ ಕಲಬುರಗಿ ಏಮ್ಸ್ ಆಲ್ ಅಂತೇಳಿ ಡಿಮಾಂಡ್ ಅದ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ, ಕೂಡಲೇ ಈ ಬಜೆಟ್ನಾಗ ಏಮ್ಸ್ ಕಲಬುರಗಿ ಘೋಷಣೆ ಮಾಡಬೇಕು. ಈಗ ಕಲಬುರಗಿ ಏಮ್ಸ್ ಘೋಷಣೆ ಕೇಂದ್ರ ಸರ್ಕಾರಕ್ಕೂ ಅನುಕೂಲ. ಯಾಕಂದ್ರೆ ಯೂನಿವರ್ಸಿಟಿಯವರು ಜಾಗ ಬಿಡು ಗಡಿಯರ, ಜೊತೆಗೆ ದೊಡ್ಡ ಪ್ರಮಾಣದ ಕಟ್ಟಡ ಅದ. ಈಗಿನ ಅಂದಾಜು ವೆಚ್ಚ ಅಂತಂದ್ರೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟೋದು. ಅದು 50% ಬಳಕೆ ಆಗುತ್ತೆ, ಇನ್ನೂ 50% ಬಳಕೆ ಆಗಲ್ಲ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ಹೊರೇನೂ ಆಗೋದಿಲ್ಲ. ಮತ್ತು ಎಲ್ಲ ವ್ಯವಸ್ಥೆನೂ ಅದ, ಕಟ್ಟಡದ, ನೀರದ, ಮತ್ತೇನಂತಾರೆ ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್, ನರ್ಸಿಂಗ್ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್ ಎಲ್ಲ ರೀತಿಯಿಂದ ಸೌಕರ್ಯ ಇದೆ. ಅದಕ್ಕೆ ಅಪ್ಗ್ರೇಡ್ ಮಾಡಿದ್ರೆ ಏನು ಬೋರ್ಡ್ ಬದಲಿಸೋದು ಅಷ್ಟೇ ಇಲ್ಲ, ಇಲಾಖೆ ಬೋರ್ಡ್ ಬದಲಿಸೋದು ಅಷ್ಟೇ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಈ ಕೂಡಲೇ ನಮ್ಮ ESI ಆಸ್ಪತ್ರೆಯನ್ನು ಏಮ್ಸ್ ಆಗಿ ಮೇಲ್ದರ್ಜೆಗೇರಿಸಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಈಗ ಮುಖ್ಯಮಂತ್ರಿ ಆಗಿದ್ದರು 2020ದಾಗ ಯಡಿಯೂರಪ್ಪನವರು, ಅವರೊಂದು ಮನವಿ ಕೊಟ್ಟರು. ಈಗ 24/8/2020ಕ್ಕೆ ಕಲಬುರಗಿ ESI ಆಸ್ಪತ್ರೆಗೆ ಏಮ್ಸ್ ಮಾಡಂತೇಳಿ ಮನವಿ ಮಾಡಿದರು. ಆಗಿನ ಕಾಲಕ್ಕೇನು ಕೇಂದ್ರದಾಗ ಆರೋಗ್ಯ ಸಚಿವರು ಹರ್ಷವರ್ಧನ್ ಅವರು ಲೆಟರ್ ಮಾಡಿದ್ರು. ಅದೇ ರಿಪ್ಲೈನು ಕೊಟ್ಟಿರೋರು, ಇದಕ್ಕೆ ಪಾಸಿಟಿವ್ ಕ್ರಮ ಕೈಗೊಳ್ತೀವಿ ಅಂತೇಳಿ ಹರ್ಷವರ್ಧನ್ ಸಾಹೇಬ್ ಹೇಳಿದರು. ಅದಾದಮೇಲೆ ಬಳ್ಳಾರಿ ವಿಜಯನಗರ ವೈದ್ಯಕೀಯ ಕಾಲೇಜು ಉದ್ಘಾಟನಾ ಸಮಾರಂಭದಲ್ಲೂ ಅವರು ಎಲ್ಲ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ ಅದಾವ. ಆ ಟೈಮಿಗೆ ಅವರು ಆಶ್ವಾಸನೆ ಕೊಟ್ಟರು, ಹರ್ಷವರ್ಧನ್ ಸಾಹೇಬರು ಏನು ಮನವಿ ಕೊಟ್ಟರು ಅದಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ. ಮುಂದೆ ಬರೋ ಏನು ಗೌರ್ಮೆಂಟ್ ಚೇಂಜ್ ಆದವು, ಸರ್ಕಾರ ಚೇಂಜ್ ಆದವು, ಅದು ಅಷ್ಟಕ್ಕೆ ಪತ್ರವ್ಯವಹಾರ ಕಟ್ಟೆ ಸೀಮಿತ ಆಗಿದೆ. ಅದಕ್ಕೆ ನಾವು ಹೇಳ್ತೀವಿ, ಈ ಕೂಡಲೇ ಏಮ್ಸ್ ಕಲಬುರಗಿ ಘೋಷಣೆ ಆಗಂತೇಳಿ ನಮ್ಮೊಂದು ಬೇಡಿಕೆ ಇಲ್ಲ. ಪ್ರತಿ ವರ್ಷ ಹೋರಾಟ ಮಾಡ್ತೀವಿ. ಈಗ ಪತ್ರಿಕಾಗೋಷ್ಠಿ ಮೂಲಕ ಕೇಂದ್ರ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24/7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.